ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವೊಂದು ಮೋಟಿವೇಶನ್ ವಿಡಿಯೋ ತೊಗೊಂಡು ಬಂದೆ ಫ್ರೆಂಡ್ಸ್. ಧೈರ್ಯದಿಂದ ಮಾತಾಡುವ ಕಲೆ ನಮ್ಮಲ್ಲಿದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಿಜ ಅಲ್ವಾ? ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಗಾದೆ ಇದೆ ನೋಡಿ. ಹಾಗೆ ನಾವು ಮಾತಲ್ಲಿ ಮನೆಯೂ ಕಟ್ಬೋದು, ಮನಸ್ಸು ಕಟ್ಬೋದು. ಮಾತೇ ಮೃತ್ಯು ಆಗುತ್ತೆ, ಮಾತೇ ಏನು ಬೇಕಾದರೂ ಆಗುತ್ತೆ. ಮಾತು ಹೊಡೆದ್ರೂ ಹೋಯ್ತು, ಮುತ್ತು ಹೊಡೆದ್ರೂ ಹೋಯ್ತು ಅಂತ ಗಾದೆ ಇದೆ ನೋಡಿ. ಹಾಗೆ ಮಾತಲ್ಲಿ ಮಾತು ಧೈರ್ಯ ನಮ್ಮಲ್ಲಿದ್ದರೆ ನಾವು ಇಂಡಿಯಾದಿಂದ ಡೆಲ್ಲಿವರೆಗೂ ಹೋದ್ರೂ ನಾವು ಜೀವನ ಮಾಡ್ಬೋದು. ಒಂದೊತ್ತು ಊಟನೂ ನಾವು ಗಳಿಸ್ಕೋಬೋದು. ಎಷ್ಟೋ ಜನ ಮಾತಲ್ಲೇ ಮನೆ ಕಟ್ಕೊಂಡು, ಮಾತಲ್ಲೇ ಮರಳು ಮಾಡಿಕೊಂಡು ಹೊಟ್ಟೆಗೆ ಅನ್ನ ತಿನ್ನೋದು ಎಷ್ಟೋ ಜನ ನೋಡಿದೆ. ಯಾಕಂದರೆ ಅವ್ರಿಗೆ ಅದೇ ಬಂಡವಾಳ ಆಗಿರುತ್ತೆ. ಆದರೆ ಧೈರ್ಯ, ಮಾತು ಇವೆಲ್ಲ ನಮ್ಮ ಕೈಲಿರೋದು. ನಾವು ಹೇಗೆ ಅದನ್ನು ಸಂಭಾಳಿಸ್ತೀವಿ ಅಂತ. ಕೆಲವರು ಮಾತಾಡ್ತಾರೆ, ಅವ್ರ ಮನಸ್ಸೊಳಗೆ ವಿಷಯ ಇರೋದಿಲ್ಲ. ಯಾಕಂದರೆ ಅವರು ಇದ್ದಿದ್ದಂಗೆ ಹೇಳ್ತಾರೆ, ಇದ್ದಿದ್ದಂಗೆ ಧೈರ್ಯವಾಗಿ ಮಾತಾಡೋಣ, ಅದರಲ್ಲಿ ಏನು ತಪ್ಪು ಅಂತ ತುಂಬ ಜನ ಮಾಡ್ತಾರೆ. ಕೆಲವ್ರು ಏನಂದರೆ ಅವ್ರ ಮನಸ್ಸಿಗೆ ಏನಾಗುತ್ತೋ ಏನೋ ಅಂತ ಒಳಗೆ ಇಟ್ಕೊತಾರೆ. ಯಾಕಂದರೆ ಅವ್ರಿಗೆ ಹೇಳೋಕ್ಕೆ ಧೈರ್ಯ ಸಾಲಲ್ಲ. ಬಿಗ್ದ ಮಾತಾಡ್ಬಿಟ್ರೆ ಎಲ್ಲಿ ಅವ್ರ ಮನ್ಸಿಗೆ ಹರ್ಟ್ ಆಗುತ್ತೋ, ಅವ್ರು ಏನು ಅನ್ಕೋತಾರೋ ಏನೋ ಎಂತೋ ಅಂತ ಕೆಲವರು ಒಂದು ಮೆಂಟಾಲಿಟಿ. ಕೆಲವರು ಏನಾಗುತ್ತೋ ಆಗಲಿ, ಮಾತಲ್ಲಿ ನಿಷ್ಠುರನೂ ಆಗ್ಬೋದು, ಮಾತಲ್ಲಿ ಒಳ್ಳೆತನನೂ ಆಗ್ಬೋದು. ಯಾಕಂದರೆ ಅವರು ನಮ್ಮಲ್ಲಿ ನಂಬಿಕೆ ಇದ್ದಾಗ ರಿಟರ್ನ್ ನಮ್ಮ ಜೊತೆ ಮಾತಾಡ್ತಾರೆ, ನಂಬಿಕೆ ಇಲ್ಲ ಅಂದರೆ ನಮ್ಮನ್ನ ಬಿಡ್ತಾರೆ. ಇಷ್ಟೇ ಅಲ್ವಾ? ಹಾಗಾಗಿ ಮಾತೊಂದು ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಧೈರ್ಯವಾಗಿ ಜೀವನನ ಏನೇ ಬಂದ್ರೂ ಜೀವನದಲ್ಲಿ ಒಳ್ಳೆಯದೇ ಬರಲಿ ಕೆಟ್ಟದೇ ಬರಲಿ ನಾನು ಧೈರ್ಯವಾಗಿ ಎದುರಿಸ್ತೀನಿ, ಧೈರ್ಯವಾಗಿ ಮಾತಾಡ್ತೀನಿ. ಯಾರ ಮುಂದೆ ಒಳಗೊಂದು ಹೊರಗೊಂದು ಸಂಕೋಚ ಪಟ್ಕೊಂಡು ಮಾತಾಡ್ತಾರೆ, ಅವ್ನ ಮನಸ್ಸೊಳಗೆ ಬರೀ ವಿಷನೇ ತುಂಬ್ಕೊಂಡಿರ್ತಾನೆ, ಬೇರೆ ಇನ್ನೇನು ತುಂಬಿಡೋಕ್ಕೆ ಚಾನ್ಸೇ ಇಲ್ಲ ಅವನ ಹತ್ರ. ಹಾಗಾಗಿ ನಾನು ಹೇಳೋದು ಅಂದರೆ ಯಾವಾಗಲೂ ಅಷ್ಟೇ ಧೈರ್ಯವಾಗಿರಬೇಕು. ಅದು ಏನು ಬರುತ್ತೋ ಏನಾಗುತ್ತೋ ಮುಖಕ್ಕೆ ಹೊಡೆದಂಗೆ ಮಾತಾಡಿ. ಆ ಮಾತು ಅವ್ರಿಗಿಷ್ಟ ಆದರೆ ಖಂಡಿತ ನಿಮ್ಮನ್ನ ಒಪ್ಕೋತಾರೆ. ಹೌದು, ಈ ಮಾತಲ್ಲಿ ಸತ್ಯ ಇದೆ ಅಂತ. ಸತ್ಯ ಹೇಳೋನಿಗೆ ಯಾವಾಗಲೂ ಏನೂ ಇಲ್ಲ. ಆದರೆ ಸತ್ಯ ಹೇಳೋನಿಗೆ ಜನ ದೂಷಣೆ ಮಾಡೋದು, ಸುಳ್ಳು ಹೇಳೋನ ಜನ ಬೇಗ ನಂಬ್ಕೊತಾರೆ. ನಿಜ ಅಲ್ವಾ? ಈ ಕಲಿಯುಗನೇ ಹಂಗೆ. ನೀನು ಎಲ್ಲಿಂದ ಹೋದ್ರೂ ಧೈರ್ಯವಾಗಿ ಮಾತಾಡಿಕೊಂಡು, ಧೈರ್ಯವಾಗಿ ಒಂದು ಹೆಜ್ಜೆ ಇಟ್ಕೊಂಡು, ಧೈರ್ಯದಿಂದ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತ ಅನ್ನೋನಿಗೆ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ. ಯಾಕಂದರೆ ಅವನ್ನೆಲ್ಲನೂ ಫೇಸ್ ಮಾಡ್ತಾನೆ. ಅವನು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಮಾತೇ ಅವ್ನ ಬಂಡವಾಳ ಆಗಿರುತ್ತೆ. ಮಾತಲ್ಲೇ ಅವ್ನು ಏನು ಬೇಕಾದ್ರೂ ಮಾಡ್ಕೋತಾನೆ. ಎಷ್ಟೋ ಜನ ನಾನು ನಮ್ಮದ್ರ ಬಗ್ಗೆ ಕೈಲಿ ಖಾಲಿ ಜೋಬಿದ್ರೂ ಅವನು ಮಾತಲ್ಲೇ ಹೊಟ್ಟೆ ತುಂಬ್ಕೊತಾನೆ. ಅದು ನಾನು ತಿಳಿದ ಮಟ್ಟಿಗೆ ತುಂಬ ಜನ ಮಾತಾಡ್ತಾ ಇರ್ತಾನೆ. ಅಯ್ಯೋ ಒಳ್ಳೆ ಹುಡುಗ ಅಂದ್ಕೊಂಡು ಕರೆದು ಅನ್ನ ಹಾಕೋರು ಎಷ್ಟೋ ಜನ ಇದ್ದಾರೆ. ಬಿಡಪ್ಪ ಅವ್ನಿಗಂತೂ ಅನ್ನ ಕೊಡ್ಸೋಣ ಅನ್ನೋದಿದೆ. ಅದೇ ಈ ಒಳಗೆ ಮುಸುಂಡಿ ಥರ ಇರ್ತಾರೆ ನೋಡ್ರಿ, ಅವ್ರು ಮಾತ್ರ ಒಳಗೇ ವಿಷ ಕಾರೋದು ಫ್ರೆಂಡ್ಸ್. ಬೆಳಗ್ಗೆ ವಿಷ ಕಾರ್ತಾ ಇರ್ತಾರೆ. ಮಾತಾಡಿದ್ರೆ ಎಲ್ಲಿ ಅವ್ರ ಮನಸ್ಸು ನೋವಾಗುತ್ತೋ, ಎಲ್ಲಿ ಏನು ಎಂತು ಅಂತಂತಾರೆ. ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಾಯಿದ್ರೆ ನಮಗೂ ಮನ್ಸಿಗೆ ನೋವು, ಅವ್ರಿಗೂ ಮನ್ಸಿಗೆ ನೋವು. ಆದರೆ ಅದಕ್ಕೆ ಅಂತ್ಯ ಅನ್ನೋದು ಎಲ್ಲಿರುತ್ತೆ? ಯಾರೋ ಮಾತಿಂದ ಬಂದು ಯಾರೋ ಇದರಿಂದ ಹೋಗಿ ಆವಾಗ ಅವ್ನ ಮನಸ್ಸಿಗೆ ಇದು ನಾನು ಅವತ್ತು ಮಾತಾಡಬೇಕಿತ್ತು ಅಂದರೆ ಎಲ್ಲ ಕಾಲ ಮೀರೋದ್ಮೇಲೆ ಹೌದು ನಾನು ಮಾತಾಡಬೇಕಿತ್ತು, ಅವತ್ತು ನಾನು ಮಾತಾಡಲಿಲ್ಲ ಅದಕ್ಕೆ ಹೀಗಾಯಿತು ಅನ್ನೋದಕ್ಕಿಂತನೂ ನೀನು ಅಲ್ಲೇ ಕೂತು ಅಲ್ಲೇ ನಿಂತು ಏನಿದೆ ಮುಖಕ್ಕೆ ಹೊಡೆದಂಗೆ ಮಾತಾಡಿಕೊಂಡು ಧೈರ್ಯವಾಗಿ ಹೋದರೆ ನಾವು ಏನು ಬೇಕಾದ್ರೂ ಆಗದಿದ್ದು ಕೈಲಾಗಲ್ಲ ಅನ್ನೋದು ಏನೂ ಇರಲ್ಲ. ನಾವು ಮಾತು ಚುಚ್ಚಿ ಮಾತಾಡೋದಕ್ಕಿಂತನೂ ಒಂದೇ ಸಲ ಮಾತಾಡಿಬಿಟ್ರೆ ಅದು ಪರಿಹಾರ ಸಿಗುತ್ತೆ. ಕೆಲವ್ರು ಏನು ಗೊತ್ತಾ ಫ್ರೆಂಡ್ಸ್, ಮೆತ್ತಗಿರೋರು ಚುಚ್ಚಿ ಆ ಒಂದು ಸಣ್ಣ ಗಾಯನ ತೊಗೊಂಡು ದೊಡ್ಡ ಗಾಯ ಮಾಡಾಕ್ಬಿಡ್ತಾರೆ. ಚುಚ್ಚೋದು ಸಣ್ಣ ಪುಟ್ಟಕ್ಕೂ ಚುಚ್ಚಿ ನೋವು ಕೊಡ್ತಾರೆ. ಅದೇ ಮಾತು ಧೈರ್ಯ ಇರೋನು ಒಂದೇ ಸಲ ಕಡ್ಡಿ ತುಂಡಾದಂಗೆ 2 ಮಾತಾಡಿದ್ರೆ ಮುಗಿದು. ಅದು ಒಳ್ಳೆಯದೋ ಸರಿದೋ ಕೆಟ್ಟದೋ ಗೊತ್ತಿಲ್ಲ, ಮಾತಾಡ್ಬಿಡೋಣ. ಇಷ್ಟ ಇದ್ದರೆ ನಮ್ಮನ್ನು ಎಕ್ಸ್ಪೆಕ್ಟೇಷನ್ ನಮ್ಮ ಜೊತೆ ಇರ್ತಾರೆ, ಇಲ್ಲ ಅಂದರೆ ಹೋಗ್ತಾರೆ, ಬಿಟ್ಬಿಡಬೇಕು. ನಮ್ಮ ಮಾತು ಎಲ್ಲ ಇಷ್ಟ ಆದರೆ ಬಿಡಪ್ಪ ಅವ್ನ ಮುಖಕ್ಕೆ ಹೊಡೆದಾಗ ಧೈರ್ಯವಾಗಿ ಮಾತಾಡ್ತಾನೆ, ಅವ್ನು ಕಂಡ್ರೆ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲೋದ್ರೂ ಮಾತೇ ಬಂಡವಾಳ ಫ್ರೆಂಡ್ಸ್. ಮಾತಾಡಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಗೆಲುವು ಮಾಡ್ಕೋಬೋದು. ನಾವು ಮಾತಾಡಲಿಲ್ಲ ಅಂದರೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ನಾವು ಕೇಳಿಕೊಂಡು ಸುಮ್ಮನೆ ನಾವು ಕುತ್ಕೊಂಡ್ಬಿಟ್ರೆ ನಮ್ಮ ಹತ್ರ ಮುಟ್ಟಾಳ್ರು ಮತ್ತೊಬ್ಬರು ಸಿಗೋಕ್ಕಿಲ್ಲ. ಯಾಕಂದರೆ ನಾವು ಮಾತಾಡಬೇಕು, ಮಾತಾಡೋ ಜಾಗದಲ್ಲಿ ಮಾತಾಡಿ ತೀರಿಸ್ಕೊಂಡು ಬಗೆಹರಿಸ್ಕೋಬೇಕು. ಧೈರ್ಯವಾಗಿರಬೇಕು ಲೈಫಲ್ಲಿ ಯಾವಾಗ್ಲೂ. ಎಲ್ಲೇ ಹೋದರೂ ನಾನು ಧೈರ್ಯವಾಗಿದ್ದೀನಿ, ನಾನು ಒಬ್ಬಳೇ ಆದರೂ ಬದುಕ್ತೀನಿ, ಒಬ್ಬನೇ ಆದರೂ ನಾನು ಬದುಕ್ತೀನಿ, ನನಗೆ ಯಾರ ಒಂದು ಹಂಗರಣೆ ಇಲ್ಲ ಅನ್ನೋ ಒಂದು ಧೈರ್ಯ ನಮ್ಮ ಒಂದು ಇದರಲ್ಲಿರಬೇಕು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್. ಯಾವಾಗಲೂ ಧೈರ್ಯವಾಗಿ ಮಾತಾಡೋಣ, ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡೋಣ. ಅದು ನಮಗೆ
ಒಂದು ಎಲ್ಲೇ ಹೋದ್ರೂ ಒಂದು ಯಶಸ್ಸಿನ ದಾರಿಗೆ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು ಅದು.